ಜೈ ಹಿಂದ್ ಆತ್ಮೀಯ ಭಾವಿ ಅಗ್ನಿವೀರರೇ, ಈಗ ನೀವು ನೋಡುತ್ತಿರುವ ವಿಡಿಯೋ ಎರಡನೇ ದಿನದ 4ನೇ ಬ್ಯಾಚಿನ ರನ್ನಿಂಗ್ ವಿಡಿಯೋವನ್ನು ಈಗ ನೋಡ್ತಾ ಇದ್ದೀರಿ. ಈ ರ್ಯಾಲಿ ಬೀದರಿನ ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿ ಆರ್ಮಿ ರ್ಯಾಲಿ ನಡೀತಾ ಇದೆ. ಇವತ್ತು ಎರಡನೇ ದಿನ ಯಶಸ್ವಿಯಾಗಿ ರ್ಯಾಲಿ ನಡೀತಾ ಇದೆ. ಅಭ್ಯರ್ಥಿಗಳು ಗಮನಿಸಬೇಕು, ಇದು 400 ಮೀಟರ್ ಟ್ರ್ಯಾಕ್ ಇರ್ತಕ್ಕಂಥ ಗ್ರೌಂಡು. ಆಮೇಲೆ ನಿನ್ನೆ ದಿವಸ ಭಾಳಷ್ಟು ಜನ ಡಾಕ್ಯುಮೆಂಟ್ಸ್ ಸಲುವಾಗಿ ಹೊರಗಡೆ ಬಂದರು. ಪಾಪ ಭಾಳಷ್ಟು ಜನರಿಗೆ ತೊಂದರೆ ನಿನ್ನೆ ದಿನ. ಆದರೆ ಇವತ್ತು ಭಾಳಷ್ಟು ಜನ ಡಾಕ್ಯುಮೆಂಟ್ಗಳನ್ನು ಸರಿಯಾಗಿ ತೆಗೆದುಕೊಂಡು ಹೋಗಿದ್ದಾರೆ. ಭಾಳಷ್ಟು ಜನ ಭಾಗವಹಿಸಿದ್ದಾರೆ ಇವತ್ತು. ಅದೇ ರೀತಿಯಾಗಿ ಬ್ಯಾಚ್ಗಳನ್ನು ಸಾಕಷ್ಟು ಮಾಡಿದ್ದಾರೆ. ಇಲ್ಲಿ ಗಮನಿಸಬೇಕು, ಭಾಳಷ್ಟು ಜನ ಟ್ರ್ಯಾಕ್ ದೊಡ್ಡದಿದೆ ಅಂತೇಳಿ ಕಮೆಂಟ್ ಮಾಡಿದ್ದಾರೆ. ಟ್ರ್ಯಾಕ್ ಸರಿಯಾಗಿದೆ, ಯಾಕಂದರೆ ಇದು ಜಿಲ್ಲಾ ಕ್ರೀಡಾಂಗಣ ಇರೋದರಿಂದ ಸರಿಯಾಗಿ 400 ಮೀಟರ್ ಟ್ರ್ಯಾಕ್ ಅದ. ಯಾರೂ ಆ ಬಗ್ಗೆ ನೀವು ತಿಳ್ಕೊಬೇಡ್ರಿ. ಆಮೇಲೆ ಭಾಳಷ್ಟು ಜನ ರನ್ನಿಂಗ್ ಪಾಸ್ ಮಾಡ್ತಾಯಿದ್ದಾರೆ. ನೀವು ನೋಡಿದರೆ ಗೊತ್ತಾಗ್ತದೆ, ಭಾಳಷ್ಟು ಜನ ಫಸ್ಟ್ ಗ್ರೂಪ್ ಆಯಿತು, ಸೆಕೆಂಡ್ ಗ್ರೂಪ್ ಆಯಿತು, ಭಾಳಷ್ಟು ಜನ ರನ್ನಿಂಗನ್ನು ಪಾಸ್ ಮಾಡ್ತಾಯಿದ್ದಾರೆ. ಇದು ಫಸ್ಟ್ ರೌಂಡು ಈಗ ಓಡ್ತಾ ಇರೋದು. ಇದು ಕ್ಲಿಯರ್ ಇದೆ, ವಿಡಿಯೋ ಇದು ಕ್ಲಿಯರ್ ಇದೆ, ನೀವು ಗಮನಿಸಬೇಕು. ಫಸ್ಟ್ನೇ ರೌಂಡ್ ಟೈಮಿಂಗ್ ನೋಡಿರಿ, 1 ನಿಮಿಷ 6 ಸೆಕೆಂಡಿಗೆ ಫಸ್ಟ್ನೇ ಅಭ್ಯರ್ಥಿ ಇಲ್ಲಿ ರನ್ನಿಂಗನ್ನು ಪಾಸ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಎರಡನೇ ರೌಂಡ್ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಅಭ್ಯರ್ಥಿಗಳೇ ಹೈಟು ಸರಿಯಾಗಿ ತಗೋತಾ ಇದ್ದಾರೆ, ಚೆಸ್ಟು ಸರಿಯಾಗಿ ತಗೋತಾ ಇದ್ದಾರೆ. ನೀವು ಕರೆಕ್ಟಾಗಿ ಗಮನಿಸಬೇಕಿಲ್ಲ. ಭಾಳಷ್ಟು ಜನ ಅಭ್ಯರ್ಥಿಗಳು ಈ ಬ್ಯಾಚ್ನಲ್ಲಿ ಭಾಗವಹಿಸಿದ್ದಾರೆ. ಪ್ರತಿಯೊಂದು ಬ್ಯಾಚ್ನಲ್ಲಿ ಸುಮಾರು 300ರಿಂದ 400 ಅಭ್ಯರ್ಥಿಗಳಿದ್ದಾರೆ. ಇದು ಎರಡನೇ ದಿನದ 4ನೇ ಬ್ಯಾಚಿನ ರನ್ನಿಂಗ್ ಗಮನಿಸ್ತಾ ಇದ್ದಾರೆ. ಇಲ್ಲಿ ನೋಡಬೇಕು, ಭಾಳ ವೇಗವಾಗಿ ಆಗ್ತಾ ಇದ್ದಾರೆ. ನಿಜವಾಗಲೂ ನಮ್ಮ ಕರ್ನಾಟಕದ ಯುವಕರು ಪವರ್ಫುಲ್ ಅಂತ ನಾನು ಹೇಳ್ಬೋದು. ಯಾಕಂದರೆ ಅವ್ರು ರನ್ನಿಂಗ್ ನೋಡಿದರೆ ಭಾಳಷ್ಟು ಜನ ಪಾಸ್ ಆಗ್ತಾಯಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರಲಿ, ರನ್ನಿಂಗ್ ಪಾಸ್ ಆದಮೇಲೆ ನೆಕ್ಸ್ಟ್ ಏನಿರ್ತದಪ್ಪ ಅಂದ್ರೆ ಅಲ್ಲಿ ನಿಮ್ಮನ್ನ ಫಸ್ಟ್ ಗ್ರೂಪ, ಸೆಕೆಂಡ್ ಗ್ರೂಪ ಅನಿಸ್ತದೆ. ಆಮೇಲೆ ನೆಕ್ಸ್ಟ್ ಫಸ್ಟ್ ಗ್ರೂಪ್ ಮಾಡಿದವ್ರಿಗೆ 60 ಮಾರ್ಕ್ಸ್ ಇರ್ತದೆ, ಸೆಕೆಂಡ್ ಗ್ರೂಪ್ ಆದವ್ರಿಗೆ 48 ಮಾರ್ಕ್ಸ್ ಇರ್ತದೆ. ಎಲ್ಲರಿಗೂ ನಿಮ್ಗೆ ಮಾರ್ಕ್ಸ್ ಬಗ್ಗೆ ಗೊತ್ತಿರಬೇಕು. ಇದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಪ್ಲಬ್ಸ್ ತೆಗೆಸ್ತಾರೆ. 10 ತೆಗೆದ್ರೆ ಎಕ್ಸಲೆಂಟ್ ಇರ್ತದೆ, 6 ತೆಗೆದ್ರೆ ಪಾಸ್ ಇರ್ತದೆ. 10 ತೆಗೆದ್ರೆ ಎಕ್ಸಲೆಂಟು, 6 ತೆಗೆದ್ರೆ ಪಾಸ್ ಇರ್ತದೆ. ಅದೇ ರೀತಿಯಾಗಿ ಅದಕ್ಕೂ 40 ಮಾರ್ಕ್ಸ್ ಇರ್ತಾವೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಜಿಗ್ಜಾಗ್ ನಡಿಗೆ ಇರ್ತದೆ. ಅದಾದಮೇಲೆ ಲಾಂಗ್ ಜಂಪ್ 9 ಫೂಟ್ ಇರ್ತದೆ. ಇವಿಷ್ಟು ಫಿಸಿಕಲ್ಗಳನ್ನ ನೀವು ಪಾಸ್ ಮಾಡ್ಕೊಂಡ್ರಿ ಅಂದ್ರೆ ಮಧ್ಯಾಹ್ನ ಸೆಕ್ಷನ್ ಏನು ಮಾಡ್ತಾರಪ್ಪ ಅಂದ್ರೆ ಹೈಟು, ವೇಟು, ಚೆಸ್ಟ ನೋಡ್ತಾರೆ. ಅದ್ರಾಗ ನೀವು ಪಾಸ್ ಆಗಿದ್ರಿ ಅಂದ್ರೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಮೆಡಿಕಲ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೇಕು ಅಭ್ಯರ್ಥಿಗಳು. ನೋಡಿರಿ, ಎರಡನೇ ರೌಂಡನ್ನು ಮುಗಿಸ್ಲಿಕ್ಕೆ ಬಂದರು. ಎರಡನೇ ರೌಂಡ್ ನೋಡಿರಿ, 2:30. ಎರಡನೇ ರೌಂಡ 2 ನಿಮಿಷ 30 ಸೆಕೆಂಡಿಗೆ ಎರಡನೇ ರೌಂಡನ್ನು ಮುಗಿಸಿದ್ದಾರೆ. ಅದೇ ರೀತಿಯಾಗಿ ಅಭ್ಯರ್ಥಿಗಳು ಒಳ್ಳೆಯ ಊಟವನ್ನು ಮಾಡ್ತಾಯಿದ್ದಾರೆ, ಗಮನಿಸಬೇಕು. ಪ್ರತಿನಿತ್ಯ ನಾವು ಯೂಟ್ಯೂಬ್ ಚಾನಲಲ್ಲಿ ಬೀದರ್ನಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯ ವಿಡಿಯೋಗಳನ್ನ ಬಿಡ್ತಾ ಇದ್ವಿ. ಆದ್ದರಿಂದ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಸ್ನೇಹಿತರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿಯನ್ನು ನೀಡಿ, ಶೇರ್ ಮಾಡಿ. ಯಾಕೆಂದರೆ ಡಿಫೆನ್ಸ್ ಫೋರ್ಸ್ ಬಗ್ಗೆ ಅಗ್ನಿವೀರ, ಆರ್ಮಿ, ನೇವಿ, ಏರ್ಫೋರ್ಸ್ ಹಾಗೂ ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ಗಳ ಪ್ರತಿಯೊಂದು ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ನಿಮಗೆ ಮಾಹಿತಿಯನ್ನು ನೀಡ್ತಾ ಇರ್ತೀವಿ. ಅಷ್ಟೇ ಅಲ್ಲದೆ ಕಾಲ್ಫಾರ್ಮ್ ಬಗ್ಗೆ ಸಹಿತ ಮಾಹಿತಿಯನ್ನು ನೀಡ್ತಾ ಇದ್ವಿ. ಈಗಾಗಲೇ 1,04,000 ಜನ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿಯಾಗಿ ಹೊಸದಾಗಿ ಸಬ್ಸ್ಕ್ರೈಬ್ ಆಗೋರಿಗೂ ಸಹಿತ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕೆಂದರೆ ಪ್ರತಿನಿತ್ಯ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ನಿಮಗೆ ನೀಡ್ತಾ ಇದ್ದೀವಿ. ಅಭ್ಯರ್ಥಿಗಳಿಗೆ ಈಗ ಗಮನಿಸಬೇಕು, 3ನೇ ರೌಂಡನ್ನು ಓಡ್ತಾ ಇದ್ದಾರೆ. ನಾವು ಪ್ರತಿಯೊಂದು ವಿಡಿಯೋಕ್ಕೆ, ರನ್ನಿಂಗ್ ವಿಡಿಯೋಕ್ಕೆ ನಾವು ಟೈಮನ್ನು ಹಚ್ಚಿದ್ವಿ. ಟೈಮ್ದಿಂದ ಪ್ರತಿಯೊಂದು ನಿಮ್ಗೆ ಗೊತ್ತಾಗ್ತದೆ. ಟೈಮ್ ಇತ್ತಪ್ಪ ಅಂದ್ರೆ ಪ್ರತಿಯೊಂದು ಮಾಹಿತಿ ನಿಮ್ಗೆ ಸಿಗ್ತದೆ. ನೀವು ಗಮನಿಸ್ಬೋದು, ಇಲ್ಲಿ 3ನೇ ರೌಂಡನ್ನು ಓಡ್ತಾ ಇದ್ದಾರೆ. ನೋಡಿರಿ, ಕಾಣಿಸ್ತಾ ಇದ್ದಾರೆ 3ನೇ ರೌಂಡ್. ನೋಡಿರಿ, ಟೈಮಿಂಗ್ ನೋಡ್ಬೋದು. ಅಲ್ಲಿ ಕೆಂಪು ಧ್ವಜ ಕಾಣಿಸ್ತದೆ. ಫಸ್ಟ್ 1ನೇದಲ್ಲ 2ನೇದು. ಅಲ್ಲಿ ಪಾಸ್ ಆದ್ರಪ್ಪ ಅಂದ್ರೆ ಟೈಮ್ ನಮ್ಗೆ ಗೊತ್ತಾಗ್ತದೆ. ನೋಡಿರಿ, 3:56, 3:56, 3 ನಿಮಿಷ 56 ಸೆಕೆಂಡ್ಗೆ 3ನೇ ರೌಂಡನ್ನು ಮುಗಿಸಿ 4ನೇ ರೌಂಡನ್ನು ಓಡ್ತಾ ಇದ್ದಾರೆ. ಅಭ್ಯರ್ಥಿಗಳು ಗಮನಿಸಬೇಕು, ಇಲ್ಲಿ ರನ್ನಿಂಗನ್ನು ಭಾಳ ವೇಗವಾಗಿ ಮಾಡ್ತಾಯಿದ್ದಾರೆ. ಡಾಕ್ಯುಮೆಂಟ್ಗಳ ಬಗ್ಗೆ ಮುಂದೆ ಹೋಗ್ತಕ್ಕಂಥ ಅಭ್ಯರ್ಥಿಗಳು ಡಾಕ್ಯುಮೆಂಟ್ಗಳನ್ನು ಸರಿಯಾಗಿ ತಿಳಿದುಕೊಂಡು ಹೋಗಿ. ನಿಮಗೆ ಡಾಕ್ಯುಮೆಂಟ್ ಬಗ್ಗೆ ಏನಾದರೂ ಮಾಹಿತಿ ತಿಳಿಲಿಲ್ಲ ಅಂದ್ರೆ ನನ್ನ ನಂಬರ್ 9482974930 ನಂಬರ್ಗೆ ನೀವು ಫೋನನ್ನು ಮಾಡಿದರೆ ನಾನು ನಿಮಗೆ ಮಾಹಿತಿಯನ್ನು ನೀಡ್ತಾ ಇರ್ತೀನಿ. ಅಭ್ಯರ್ಥಿಗಳೇ, ನಿಮಗೆ ಗೊತ್ತಿರಲಿ, ಇದು ಲಾಸ್ಟ್ ರೌಂಡ್. ಈಗ ಓಡ್ತಾ ಇರೋದು ಲಾಸ್ಟ್ ರೌಂಡ್. ಅಭ್ಯರ್ಥಿಗಳು ಲಾಸ್ಟ್ ರೌಂಡ್ ಈಗ ಓಡ್ತಾ ಇದ್ದಾರೆ. ಭಾಳಷ್ಟು ಜನ ಪ್ರಾಕ್ಟೀಸ್ ಮಾಡಿರ್ತೀರಿ, 2 ತಿಂಗಳು 3 ತಿಂಗಳು, ಮುಂಜಾನೆ, ಸಾಯಂಕಾಲ, ಮಧ್ಯಾಹ್ನ 3 ಹೊತ್ತು ಓಡಿ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಿರ್ತೀರಿ, ಟೈಮ್ ಕುಣಿಸಿರ್ತೀರಿ. ಆದರೆ ಡಾಕ್ಯುಮೆಂಟ್ದಾಗ ಹೊರಗಡೆ ಬಂದಾಗ ಭಾಳ ಬೇಜಾರು ಅನ್ನಿಸ್ತದೆ. ಆಯ್ಕೆಯಾಗುವಂಥ ಅಭ್ಯರ್ಥಿಗಳು ನೀವು, ಅಂಥ ಅಭ್ಯರ್ಥಿಗಳನ್ನು ಹೊರಗಡೆ ಭಾಳಷ್ಟು ಜನ ಬರ್ತಾಯಿದ್ದೀರಿ. ಡಾಕ್ಯುಮೆಂಟ್ ಬಗ್ಗೆ ಭಾಳ ಎಚ್ಚರಿಕೆಯನ್ನು ವಹಿಸಿ ಅಭ್ಯರ್ಥಿಗಳೇ ಗಮನಿಸಬೇಕು. ಇಲ್ಲಿ ನೋಡಿರಿ, ಲಾಸ್ಟ್ ರೌಂಡಿಗೆ ಓಡ್ತಾ ಇದ್ದಾರೆ.
ಲಾಸ್ಟ್ ರೌಂಡ್ ಇದು. ಲಾಸ್ಟ್ ರೌಂಡು 5 ನಿಮಿಷ 30 ಸೆಕೆಂಡ್ ಒಳಗಡೆ ಬಂದರೆ ಅದು ಫಸ್ಟ್ ಗ್ರೂಪ್, 5 ನಿಮಿಷ 45 ಸೆಕೆಂಡ್ ಬಂದರೆ ಸೆಕೆಂಡ್ ಗ್ರೂಪ್. ಈಗ ನೋಡಿರಿ ಫಸ್ಟ್ ಗ್ರೂಪ್ ಓಡ್ತಾ ಇದ್ದಾರೆ, ಎಕ್ಸಲೆಂಟ್ ಫಸ್ಟ್ ಗ್ರೂಪು ನೋಡಿ ಗಮನಿಸಬೇಕು. 5:12 5 ನಿಮಿಷ 12 ಸೆಕೆಂಡ್ ನೋಡಿರಿ, ಅಲ್ಲಿ ಒಳಗಡೆ ಹೋಗೋದು ವಿದ್ಯಾರ್ಥಿಗಳು ಕಾಣಿಸ್ತಾ ಇದ್ದಾರೆ. ಟೈಮು ನಿಮಗೆ ಕಾಣಿಸ್ತಾ ಇದೆ. ಭಾಳಷ್ಟು ಜನ ಆಯ್ಕೆ ಆಗ್ತಾ ಇದ್ದಾರೆ, ಗಮನಿಸಬೇಕು. ಇಲ್ಲಿ ಭಾಳಷ್ಟು ಜನ ಬರ್ತಾ ಇದ್ದಾರೆ ನೋಡಿ. ಟೈಮ್ ನೋಡಿರಿ ಎಷ್ಟು ಜನ ರೀ, ಭಾಳಷ್ಟು ಜನ, ಸುಮಾರು 40-50 ಜನ ಒಂದೊಂದು ಗ್ರೂಪ್ನಲ್ಲಿ ಆಯ್ಕೆ ಆಗಿದ್ದಾರೆ. ಸೆಕೆಂಡ್ ಗ್ರೂಪ್ ಈಗ ಸೆಕೆಂಡ್ ಗ್ರೂಪ್ ಸ್ಟಾರ್ಟ್ ಆಗಿದೆ. ಟೈಮ್ ಕಡೆ ಲಕ್ಷ್ಯ ಕೊಡಬೇಕು. ಅದೇ ರೀತಿಯಾಗಿ ನೋಡಿರಿ ಸೆಕೆಂಡ್ ಗ್ರೂಪ್ ಭಾಳ ಜನ ಆಗ್ತಾ ಇದ್ದಾರೆ. ನಿಜವಾಗ್ಲೂ ಭಾಳ ಸ್ಟ್ರಾಂಗ್ ನಮ್ಮ ಕರ್ನಾಟಕದ ಬೇಕು ಅಂತ ಹೇಳ್ಬೋದು. ಟೈಮ್ ನೋಡಿರಿ, ಟೈಮ್ ಕಡೆ ಲಕ್ಷ್ಯ ಕೊಡಿರಿ. ಕ್ಲೋಸ್ ನೋಡಿರಿ, ಆರ್ಮಿ ಅವ್ರು ಸ್ಟಾಪ್ ಮಾಡಿ. ಆತ್ಮೀಯ ಅಭ್ಯರ್ಥಿಗಳೇ, ಅಗ್ನಿಪಥ ಆರ್ಮಿ ರ್ಯಾಲಿಯಲ್ಲಿ ಅಂದರೆ ಹಾವೇರಿ ಆರ್ಮಿ ರ್ಯಾಲಿಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದ 52 ಅಭ್ಯರ್ಥಿಗಳು ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ವರ್ಷ ಆರ್ಮಿ ಫಲಿತಾಂಶದಲ್ಲಿ ನಮ್ಮ ಸಂಸ್ಥೆ ನಂಬರ್ 1 ಸ್ಥಾನದಲ್ಲಿದೆ. ಅಗ್ನಿವೀರರಾಗಿ ಆಯ್ಕೆಯಾದ ಎಲ್ಲ ನಮ್ಮ ಸಂಸ್ಥೆಯ ಶಿಬಿರಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.